ಉತ್ತರಗಳನ್ನು ಒದಗಿಸಲಾಗುವುದು. ನಮೋಸಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರೇ, ಶೂನ್ಯ ವೇಳೆಯಲ್ಲಿ ದೈಹಿಕ ಶಿಕ್ಷಕರ ಹುದ್ದೆ ವಿಷಯವನ್ನು ಪ್ರಸ್ತಾಪಿಸುವ ಕುರಿತು, ಇಂದಿನ ಮಕ್ಕಳು ಜೀವನದಲ್ಲಿ ಶೈಕ್ಷಣಿಕ ಶಿಕ್ಷಣವು ಎಷ್ಟು ಮಹತ್ವದಾಗಿದೆಯೋ ಅಷ್ಟೇ ಮಹತ್ವದ ಎನಿಸಿಕೊಂಡಿರುವ ದೈಹಿಕ ಶಿಕ್ಷಣ ಮತ್ತು ವಿಷಯ ಶಿಕ್ಷಣಗಳು ಇವು ಮಕ್ಕಳಲ್ಲಿ ದೈಹಿಕ ಚಟುವಟಿಕೆ ಮಾತ್ರವಲ್ಲದೆ ಧೈರ್ಯ, ಮಾನಸಿಕ ಸ್ಥೈರ್ಯ ಹಾಗೂ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಲ್ಲಿ ಹೆಚ್ಚಿನ ಮಹತ್ವ ಹೊಂದುತ್ತೆ. ಹೀಗಾಗಿ ಸರ್ಕಾರಗಳು ಮಕ್ಕಳಿಗೆ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಹಂತದಲ್ಲಿಯೇ ದೈಹಿಕ ಹಾಗೂ ಶಿಕ್ಷಣವನ್ನು ಕಡ್ಡಾಯಗೊಳಿಸಿವೆ. ಆದರೆ ನಮ್ಮ ರಾಜ್ಯದಲ್ಲಿ ಕಳೆದ 1.5 ದಶಕಗಳಿಂದಲೂ ಸುಮಾರು ದೈಹಿಕ ಶಿಕ್ಷಕರು ಹಾಗೂ ವಿಷಯ ಶಿಕ್ಷಕರು ಹುದ್ದೆಗಳಿಗೆ ನೇಮಕಾತಿಯನ್ನೇ ನಡೆಸದೇ ಇರುವುದು ದುರದೃಷ್ಟಕರ ಸಂಗತಿಯಾಗಿದೆ. ರಾಜ್ಯದ ಸುಮಾರು 3,000ಕ್ಕಿಂತಲೂ ಹೆಚ್ಚಿನ ಶಾಲೆಗಳಲ್ಲಿ ದೈಹಿಕ ಹಾಗೂ ವಿಷಯ ಶಿಕ್ಷಕರು ಇಲ್ಲದೇ ಇರುವುದು ಅತ್ಯಂತ ಆಘಾತಕಾರಿ ವಿಷಯ. ಅದರಿಂದಾಗಿ ಪ್ರತಿ ವರ್ಷ ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಹಂತದಲ್ಲೇ ದೈಹಿಕ ಶಿಕ್ಷಣ ಮತ್ತು ವಿಷಯ ಶಿಕ್ಷಣವನ್ನು ಸಿಗದೆ ಅವಕಾಶ ವಂಚಿತರಾಗಿರುವುದು ದುರದೃಷ್ಟಕರ ಸಂಗತಿಯಾಗಿದೆ. ಸರ್ಕಾರವು ಕಳೆದ 15 ವರ್ಷಗಳಿಂದ ದೈಹಿಕ ಶಿಕ್ಷಣ ಮತ್ತು ವಿಷಯ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವುದೇ ನೇಮಕಾತಿಗಳನ್ನು ಮಾಡಿಕೊಳ್ಳದೇ ಇರುವುದರಿಂದ ಸರ್ಕಾರಕ್ಕೆ ಈ ಶಿಕ್ಷಣಕ್ಕೆ ಮೇಲೆ ಆಸಕ್ತಿ ಇಲ್ಲವೇ ಎಂಬ ಸಂಶಯ ಎಡೆಮಾಡುತ್ತಿದೆ. ಇನ್ನೊಂದಡಿ ಪ್ರತಿ ವರ್ಷ ಸಾವಿರಾರು ಅಭ್ಯರ್ಥಿಗಳು ದೈಹಿಕ ಶಿಕ್ಷಣದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳನ್ನು ಪೂರ್ಣಗೊಳಿಸಿ ಉದ್ಯೋಗವಿಲ್ಲದೆ ನೇಮಕಾತಿಗಾಗಿ ಜಾತಕ ಪಕ್ಷಿಗಳಂತೆ ಕಾದು ಕುಳಿತಿದ್ದಾರೆ. ಇನ್ನು ಸಾವಿರಾರು ಅಭ್ಯರ್ಥಿಗಳು ಈ ಸ್ನಾತಕೋತ್ತರ ಪದವಿಗಳಿಂದ ಉದ್ಯೋಗ ಭಾಗ್ಯವಿಲ್ಲದ ಭವಿಷ್ಯವಿಲ್ಲವೇ ಇಲ್ಲ ಎಂಬ ಜಿಗುಪ್ಸೆಯಿಂದ ಕೂಲಿ ಕೆಲಸವನ್ನು ಮಾಡಿಕೊಳ್ಳುತ್ತಿರುವುದು ಅತ್ಯಂತ ದುರದೃಷ್ಟಕರ ಸಂಗತಿಯಾಗಿದೆ. ಆದ್ದರಿಂದ ಇದೊಂದು ನಮ್ಮ ರಾಜ್ಯದ ಲಕ್ಷಾಂತರ ಬಡ ಮಕ್ಕಳ ಹಾಗೂ ಸಾವಿರಾರು ದೈಹಿಕ ಶಿಕ್ಷಣದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡೆದು ಕುಳಿತಿರುವ ಅಭ್ಯರ್ಥಿಗಳ ಭವಿಷ್ಯ ವಿಷಯವಾಗಿರುವುದರಿಂದ ಈ ಕೂಡಲೇ ಶೀಘ್ರವಾಗಿ ದೈಹಿಕ ಶಿಕ್ಷಕರ ಮತ್ತು ವಿಷಯ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರನ್ನು ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರಿಂದ ಉತ್ತರವನ್ನು ಒದಗಿಸಲಾಗುವುದು.